ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮಧ್ವಕರಾರ್ಚಿತಂ. ಈ 5-6 ದಿವಸಗಳಲ್ಲಿ ಸಾಹಿತ್ಯದ ಕುರಿತಾದ ಅನೇಕ ವಿಚಾರಗಳು, ವಿಮರ್ಶೆಗಳು, ಕವನಗಳು, ಕವಿತೆಗಳು, ಚುಟುಕಗಳು, ನಗೆಯ ಹೊನಲು ಇವೆಲ್ಲ ಹರಿದಿದ್ದಾವೆ. ಇವತ್ತು ಮಳೆ ಬಂದದ್ದು ನೋಡಿದರೆ ಈ ಕೊನೆಯ ದಿವಸ ನಗುವಿನ ಮಳೆ ಹರಿದಿದೆ, ನಗುವಿನ ಹೊಳೆ ಹರಿದಿದೆ. ಇಲ್ಲಿ ನಮ್ಮ ಬದುಕಿನಲ್ಲಿ ಇಂತಹ ಹಾಸ್ಯ ಪ್ರಸಂಗಗಳನ್ನು ನಾವು ಅನೇಕ ಕಾಣ್ತಾ ಇದ್ದೇವೆ. ಈಗ ಒಂದೇ ಒಂದು ಪ್ರಸಂಗವನ್ನು ಹೇಗೆ ವಕ್ರದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿಕೊಂಡು ತಿಳಿಸಿದ್ದಾರೆ. ನಾವು ನಮ್ಮ ಬದುಕಿನಲ್ಲಿ ಕಂಡಂತಹ ಕೆಲವು ಪ್ರಸಂಗಗಳು. ನಮ್ಮ ದೊಡ್ಡಪ್ಪನ ಜೊತೆಗೆ ಪೂರ್ವಾಶ್ರಮದಲ್ಲಿ ಸಣ್ಣ ಹುಡುಗ ಊಟ ಕೂತಿದ್ವಿ. ಬಡಿಸ್ತಾ ಬಂದವರು ನಮ್ಮ ದೊಡ್ಡಪ್ಪನ ಎಲೆಗೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ 2 ಸೊಟ್ಟು ಪಾಯಸ ಜಾಸ್ತಿ ಹಾಕಿಬಿಟ್ರು. ಹಾಕಿ ಆಮೇಲೆ ಪುನಃ ಅದರ ಮೇಲೆ ಹೇಳಿದರು, ಇನ್ನು ಅದನ್ನು ಎಸೆಯಬೇಡಿ ಅಂತ ಹೇಳಿ ಮುಂದೆ ಹೋದರು. ಇವರು ಥಟ್ ಅಂದರು, ಇದನ್ನು ಹೇಗೆ ಎಸೆಯೋದು? ಲಡ್ಡು ಅಂತಾದರೆ ಒಂದು ವೇಳೆ ಗರ್ನಾಲ್ ಥರ ಎಸೆಬೋದಿತ್ತು, ಇದನ್ನು ಎಸೆಯಲಿಕ್ಕೆ ಹೋದರೆ ಮೈಪುರ ಚೆಲ್ಲತ್ತೆ ಅಂತ ಹೇಳಿದ್ರು. ಅವರ ಮಾತಿನಲ್ಲಿರತಕ್ಕಂತಹ ಆ ಒಂದು ಅಂಶವನ್ನು ಥಡಕ್ಕಂತ ಗ್ರಹಿಸಿ ಆ ಕ್ಷಣದಲ್ಲೇ ಅವರಿಗೆ ಮಾರುತರ ಕೊಟ್ಟು ಬಿಟ್ಟಿದ್ರು. ಬೇಡ ಅಂತ ಹೇಳಿದ್ಮೇಲೆ ಬಡಿಸೋದು ಬೇರೆ, ಅದರಲ್ಲಿ ಇದನ್ನು ಎಸೆಯಬೇಡಿ ಅಂತ ಹೇಳಿದ್ದು ಬೇರೆ. ಅದನ್ನು ಥಡಕ್ಕಂತ ಗ್ರಹಿಸಿ ಇದನ್ನು ಹೇಗೆ ಎಸೆಯೋಣ, ಪಾಯಸವನ್ನು ಹೀಗೆ ಹಿಡಿದು ಎಸೆಯಲಿಕ್ಕೆ ಹೋದರೆ ಮೈ ಮೇಲೆ ಚೆಲ್ಲತ್ತೆ, ಲಡ್ಡು ಅಂತಾಗಿದ್ದರೆ ಗರ್ನಾಲ್ ಥರ ಎಸೆಯುತ್ತು ಅಂತ ಹೇಳಿಕೊಂಡು ಹಾಸ್ಯದಲ್ಲಿ ಅಂದರು. ಇನ್ನೊಂದು ಇಂತಹ ಪ್ರಸಂಗದಲ್ಲಿ ಒಬ್ಬರ ಮನೆಗೆ ಹೋಗಿದ್ವಿ. ಅಲ್ಲಿ ಯಾರೋ ಸ್ನಾನ ಮಾಡಿದವರು ಬೈರಾಸ ಒಣಗಿಸ್ತಾ ಇದ್ದರು. ನಮ್ಮ ತುಳು ದೇಶ, ಅವರು ಬೈರಾಸನ ಆಜೋ ಅಂತ ಉಳ್ಳೇರಿ, ಒಣಗಿಸೋದಕ್ಕೆ ಬೈರಾಸ ಆಜೋ ಅಂತ ಉಳ್ಳೇರಿ. ಓ ಅಂಚಂಡ ಇನಿ ಒಂಜಿ ಬಗೆ ಜಾಸ್ತಿ ಆನೆ, ಒಂಜಿ ಆಜೋತ್ನ ಜಾಸ್ತಿ ಉಂಡೀನಿ ಅಂತ ಹೇಳಿದರು. ಆಜೋತ್ನ ಅಂದರೆ ಬಾಡಿಸಿದ್ದು, ಪಲ್ಯವನ್ನು ಆಜೋತ್ನ ಅಂತ ಹೇಳ್ತಾರೆ. ಇವತ್ತು ಸಂಭ್ರಮಕ್ಕೆ ಒಂದು ಆಜೋತ್ನ ಒಂದು ಜಾಸ್ತಿ ಆನೆ ಅಂತ ಹೇಳಿ ಮುದುಕರಿರ್ತಾರೆ. ಊಟ ಆದಮೇಲೆ ಕವಳಕ್ಕಿಂದ ಕೂತಿರ್ತಾರೆ. ಆವಾಗ ಒಬ್ಬರು ಮುದುಕ ಬಂದು ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಕೈಯಲ್ಲಿ ಕೂತಿದ್ದಾರೆ. ಒಬ್ಬರು ಗಟ್ಟಿಮುಟ್ಟಾಗಿದ್ದವರು ಬಂದು ಹೇಳಿದರು, ನಿಮ್ಗೇನು ಗುದ್ದು ಕೊಡಬೇಕಾ? ತುಳುವಲ್ಲಿ ಕೇಳಿದ್ದು, ಕನ್ನಡದಲ್ಲಿ ಕೇಳುವಾಗ ಗುದ್ದಿ ಕೊಡಬೇಕಾ ಅಂತ ಕೇಳೋದಾಗತ್ತೆ. ತುಳುವಲ್ಲಿ ಕೇಳುವಾಗ ಇನ್ಕಡೆ ಗುದ್ದುಕೊಳ್ಳೋಣ, ಎರಡು ಅರ್ಥ ಅದರಲ್ಲಿ. ನಿಮ್ಗೆ 2 ಗುದ್ದು ಕೊಡಲೆ ಅಂತ ಹೇಳಿಕೊಂಡು ಆ ಎಲೆ ಅಡಿಕೆಯನ್ನು ಕುಟ್ಟಣಿಗೆಯಲ್ಲಿ ಕುಟ್ಟಿ ಕೊಡೋದು. ವೃದ್ಧರಾದವರಿಗೆ ಜಗಿಲಿಕ್ಕೆ ಹಲ್ಲಿಲ್ಲ, ಅದಕ್ಕೆ ನಿಮಗೆ ಇನ್ಕಡೆ ಗುದ್ದುಕೊಳ್ಳೋಣ. ಕೆಲವು ಇಂತಹ ಮಾತುಗಳು ನಮ್ಮ ಕಿವಿಯಾರು ನಾವು ಕೇಳಿದ್ದನ್ನಿದು ಬದುಕಿನಲ್ಲಿ ಅನುಭವಿಸಿದ್ದು. ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಅಲ್ಲಿ ಅಪೂಪ ಮಾಡಿದರು, ಏನು ಭಕ್ಷ್ಯ ಮಾಡಿದರು. ಹೊರಟು ಹೋಗುವಾಗ ಒಬ್ಬರು ಕೇಳಿದರು, 4 ಭಕ್ಷ್ಯ ಕಟ್ಟಿಕೊಡಿ ಅಂತ ಹೇಳಿಕೊಂಡು. ತುಳುವಲ್ಲಿ ಅವರು ಅಂದರು, ಆವು ಇನ್ಕಳು ಜತದ ಬೋಲೆ ಇಂಕಳೆ ಮುಟ್ಟಿಡ್ಕೊಳ್ಕ, ಆವು ಇನ್ಕಳು ಇಲ್ಲಿ ಜತದ ಬೋನಾಗ ಮುಟ್ಟಿಡ್ಕೊಳ್ಕ. ಮುಟ್ಟು ಅಂತ ಹೇಳಿ ನಮ್ಮಲ್ಲಿ ಮೆಟ್ಟಿಲು. ನೀವು ಹೊರಟು ಅಂಗಳಕ್ಕೆ ಇಳಿದು ಹೋಗ್ತಾ ಇರುವ ಹಾಗೇನೆ ಮೆಟ್ಲಲ್ಲಿ ನಾವು ತರ್ತೇವೆ, ನೀವು ಕಾಯೋದು ಬೇಕಾಗಿಲ್ಲ, ನೀವು ಹೋಗ್ತಾ ಇದ್ದಾಗ ಕೊಡ್ತೇವೆ ಅಂತ ಹೇಳಿಕೊಂಡು. ತುಳುವಲ್ಲಿ ಅದಕ್ಕೆ ಇನ್ನೊಂದು ಅರ್ಥ, ಆಯಿತು ಮನೆಯಿಂದ ಎಳೆದು ಹೋಗಿ ನೀವು ಚಪ್ಪಲಿಯಲ್ಲಿ ಕೊಡ್ತೇವೆ ಅಂತ ಹೇಳಿಕೊಂಡು. ಮುಟ್ಟು ಅಂತ ಹೇಳಿದರೆ ಚಪ್ಪಲಿ. ಆವು ಇನ್ಕಳು ಇಲ್ಲಿ ಜತ ಹೋದ ಇನ್ಕಳು ಮುಟ್ಟಿಡ್ಕೊಳ್ಕ, ಮೆಟ್ಲಲ್ಲಿ ಹೋಗ್ತಾ ಇರುವಾಗ ನಾವು ಕೊಟ್ಟು ಬಿಡ್ತೇವೆ ನಿಮಗೆ ಅಂತ ಹೇಳಿ ಒಂದು ಅರ್ಥ ಅಂತ ಅದಾದರೆ, ಇನ್ನೊಂದು ಅರ್ಥ ಆಯಿತು ನಿಮ್ಮ ಮನೆಯಲ್ಲಿ ಹೋಗಿ ಚಪ್ಪಲಿಯಲ್ಲಿ ಹೊಡಿತೇವೆ ಅಂತ ಅರ್ಥ. ಹೀಗೆ ನಮ್ಮ ಬದುಕಿನಲ್ಲೇ ನಾವು ಆ ಹಿರಿಯರಲ್ಲಿ ಅಂಥ ಹಾಸ್ಯ ಪ್ರಜ್ಞೆಗಳು. ಸಂಸ್ಕೃತದಲ್ಲಿ ನಾವು ಧುಂಡಿರಾಜರ ಕವನಗಳನ್ನು ನಮ್ಮ ಎಳವೆಯಲ್ಲಿ ಬಾಲ್ಯದಲ್ಲಿ ತುಂಬ ಓದಿದ್ದೇವೆ. ಬಹಳ ಪ್ರಭಾವಿತರಾಗಿದ್ದೇವೆ. ಒಂದೊಂದು ಆವತ್ತು ಸುಮಾರು 30-35 ವರ್ಷಗಳ ಹಿಂದೆ ಓದಿದ ಹಾಡುಗಳನ್ನು ಕೂಡ ಇವತ್ತಿಗೂ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ, ಅನೇಕ. ಅದು ಅವರದ್ದು ಚಂದ್ರನೇತಕ್ಕೆ ಓಡುವ ನಮ್ಮ ಅನ್ನುವ ಒಂದು ಹಾಡು ನಾವು ಬಾಲ್ಯದಲ್ಲಿ ಕಲಿತ ಹಾಡು. ಅದೇ ಧಾಟಿಯಲ್ಲಿ ಅವರದಕ್ಕೆ ಬೇರೆ ಕಾರಣಗಳನ್ನು ಹೇಳ್ತಾ ಹೋದರು. ಚಂದ್ರನೇತಕ್ಕೆ ಓಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಒಬ್ಬೊಬ್ಬರಿಗೆ ಕಾಣ್ತಾ ಇದ್ದಾನೆ. ಒಬ್ಬ ಕೂಲಿಗೆ ಹೋಗುವವನಿಗೆ, ಒಬ್ಬ ಹುಡುಗನಿಗೆ ಚರಂಡಿಯಲ್ಲಿ ಒಬ್ಬ ಚಂದ್ರ ಕಂಡ.
ಕೊನೆಗೆ ಯಾಕೆ ಅಂತ ಹೇಳಿಕೊಂಡು ಬೇರೆ 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 ಮಂದಿ ಹತ್ರ ಕೇಳುವಾಗ ಒಬ್ಬೊಬ್ಬರು ಒಂದೊಂದು ಕಾರಣ ಕೊಟ್ಟರು. ಅವರವರ ಕಾರಣವನ್ನು, ಬದುಕಿನಲ್ಲಿ ಬಂದ ಕಾರಣ ಅವ್ರು ಕೊಡ್ತಾ ಬಂದರು. ಕೊನೆಗೆ ಚಂದ್ರನಲ್ಲೇ ಕೇಳೋಣ, ನೀ ಯಾಕೆ ಓಡ್ತಾ ಇದ್ದಿ ಅಂತ ಹೇಳ್ಕೊಂಡು ಕೇಳಿಕ್ಕೆ ಹೋದರೆ, ಅಲ್ಲಿ ಕವಿ ಸಮ್ಮೇಳನ ನಡೆದಿದೆ, ಅದಕ್ಕೋಸ್ಕರ ಈ ಕಡೆ ಓಡ್ತಾ ಇದ್ದೇನೆ ಅಂತ ಹೇಳಿದ. ನಡೆದಿದೆ ಅಲ್ಲಿ ಕವಿ ಸಮ್ಮೇಳನ ಅಂತ. ಮದುವೆ ಬಗ್ಗೆ ಹಾಗೆ ಒಂದು ಶೋಭಾನೆ ಅಂತ ಹೇಳಿಕೊಂಡು ಅದ್ಭುತವಾಗಿರತಕ್ಕಂತಹ ಕವನಗಳನ್ನು ಕೊಟ್ಟಿದ್ದಾರೆ. ಅದು ಇವತ್ತು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚು ಅದು ಹೃದಯಕ್ಕೆ ಮುಟ್ಟೋದು ಅಲ್ಲಿರತಕ್ಕಂಥ ಪನ್ನು. ಇಂಗ್ಲೀಷು ಕನ್ನಡ ಇದನ್ನೆಲ್ಲ ಒಟ್ಟು ಸೇರಿಸಿ ಮಂತು ಅಂತ ಹಾಗೆ ಹೇಳಿದ್ರಲ್ಲ, ಹಾಗೆ ನರಸಿಂಹಮೂರ್ತಿಯವರ ಹಾಡುಗಳು ನಾನು ನೋಡಿಲ್ಲ, ಅದರಿಂದಾಗಿ ಹೆಚ್ಚು ಹೇಳೋದು ಸಾಧ್ಯ ಆಗಿಲ್ಲ. ಸಂಸ್ಕೃತದಲ್ಲಿಯೂ ಇಂಥದ್ದು ಬಹಳ ಕವನಗಳಿದ್ದಾವೆ. ಈ ಎರಡೆರಡು ಭಾಷೆಗಳನ್ನು ಜೊತೆ ಸೇರಿಸಿ ಅನ್ನುವ ಕಾವ್ಯಗಳಿಗೆ ಮಣಿಪ್ರವಾಲ ಕಾವ್ಯ ಅಂತ ಹೇಳ್ತಾರೆ. ಮಣಿಪ್ರವಾಲ ಕಾವ್ಯ. ಒಬ್ಬರು ಸವಾಲು ಹಾಕ್ತಾ ಇದ್ರಂತೆ, ಎಂಥೆಂಥ ಕವಯಸ್ಸಂತಿ ಬಾಣಭಾಸ ಭವಾದಯ ಮಣಿಪ್ರವಾಲ ಕಾವ್ಯೇತು ನನ್ನನ್ನು ಬಿಟ್ಟರೆ ಕಹ್ಕವಿಹಿ ಅಂತ ಹೇಳಿ. ಎಂಥೆಂಥ ಕವಯಸ್ಸಂತಿ, ಇದು ಕನ್ನಡ ಮತ್ತು ಸಂಸ್ಕೃತ ಎರಡನ್ನು ಜೊತೆ ಸೇರಿಸಿ ಮಾಡಿರುವಂತಹ ಶ್ಲೋಕ. ಕವಿ ಕಾಳಿದಾಸ, ಭವ ಮೊದಲಾದಂತಹ ಅನೇಕ ಮಂದಿ ಕವಿಗಳಿದ್ದಾರೆ. ಆದರೆ ಮಣಿಪ್ರವಾಲ ಕಾವ್ಯದಲ್ಲಿ, ಮಣಿ ಅಂತ ಹೇಳಿದರೆ ಕರಿಮಣಿ ಮತ್ತು ಹವಳಗಳನ್ನು ಎರಡು ಜೋಡಿಸಿ ಒಂದು ಸರ ಮಾಡಿದರೆ ಹಾಗೆ ಚೆಂದಾಗಿರುತ್ತೆ. ಅಂತಹದ್ದು ಇದು ಎರಡು ಬೇರೆ ಬೇರೆ ಭಾಷೆಯ ಶಬ್ದಗಳನ್ನು ಜೋಡಿಸಿ ಮಾಡುವಂತಹ ಕಾವ್ಯ. ಎಂಥೆಂಥ ಕವಯಸ್ಸಂತಿ ಬಾಣಭಾಸ ಭವಾದಯ. ಆದರೆ ಮಣಿಪ್ರವಾಲ ಕಾವ್ಯೇತು, ಮಣಿಪ್ರವಾಲ ಕಾವ್ಯಕ್ಕೆ ತಗೊಂಡ್ರೆ ನನ್ನನ್ನು ಬಿಟ್ಟರೆ ಕಹ್ಕವಿಹಿ, ನನ್ನ ಬಿಟ್ಟರೆ ಯಾರು ಕವಿಗಳಿದ್ದಾರೆ ಅಂತ ಹೇಳಿಕೊಂಡು ಸವಾಲು ಹಾಕಿದ್ರಂತೆ ಅವರು. ಅಂತಹವ್ರು ಮಾಡಿರತಕ್ಕಂತಹ ಒಂದು ಪದ್ಯ. ಹಣವಾನ್ ಗುಣವಾನ್ ಲೋಕೆ, ಹಣವಾನ್ ಗುಣವಾನ್ ಲೋಕೆ ಹಣಹೀನ ಹೆಣಾಧಮಃ. ಹೆಣಕ್ಕಿಂತಲೂ ಕಡೆ. ಹಣವಾನ್ ಗುಣವಾನ್ ಲೋಕೆ, ದೊಡ್ಡಪ್ಪ ಯಾರು ಹಣ ಇದ್ದವನು, ಹಣಹೀನ ದುಡ್ಡಿಲ್ಲದವನು, ಹೆಣಾಧಮಃ ಹೆಣಕ್ಕಿಂತಲೂ ಕಡೆ. ಯಾಕೆ? ಕಾರಣ ಕೊಡಬೇಕಲ್ಲ. ಕಾರಣ ಕೊಡ್ತಾರೆ, ಹೆಣಂ ನೊಣ ಸಂಶ್ರಯಂತೆ ಹಣಹೀನಂ ನ ಕಶ್ಚನ. ಹೆಣದ ಮೇಲೆ ನೊಣಾದ್ರೂ ಬಂದು ಕೂಡತ್ತೆ, ದುಡ್ಡಿಲ್ಲದ ಬದಿಯಲ್ಲಿ ನೊಣವೂ ಕೂಡ ಬರೋದಿಲ್ಲ. ಕೃಷ್ಣಾರ್ಪಣ ಮಸ್ತು.